ಇಲ್ಲಿ ನೋಡ್ಬೋದು ಒಂದು ಪ್ರಾಪರ್ಟಿ ಸೇಲಿದೆ ವರುಣ ಹೋಬಳಿಲಿ. ಮೈಸೂರು ಪ್ಯಾಲೇಸ್ಗೆ 16ರಿಂದ 17 ಕಿಲೋಮೀಟ್ರ್ ಆಗುತ್ತೆ ನಿಮಗೆ. ರೋಡ್ ಅಟ್ಯಾಚ್ ಪ್ರಾಪರ್ಟಿನೇ ಇದು. ರೋಡ್ ಅಟ್ಯಾಚ್ ಪ್ರಾಪರ್ಟಿ 36 ಗುಂಟೆ ಇದೆ. ಇದು ಪ್ರಾಪರ್ಟಿ ಬಂದು 36 ಗುಂಟೆ, ಅದರಲ್ಲಿ 12 ಗುಂಟೆ ಕೊಡ್ತಾಯಿದ್ದಾರೆ. ಏನಿದೆ ಸರ್ವೆ ಮಾಡಿ ಪೋಡ್ ಮಾಡಿ ನಿಮಗೆ ಕಲ್ಲು ನಡೆಸ್ಬಿಟ್ಟು ಕೊಡ್ತಾರೆ. ನಿಮಗೆ 12 ಗುಂಟೆ ಕೊಡ್ತಿರೋದು. ರೋಡ್ ಸೈಡ್ ಪ್ರಾಪರ್ಟಿ, ಮೈಸೂರು ಪ್ಯಾಲೇಸಿಂದ 16ರಿಂದ 17 ಕಿಲೋಮೀಟ್ರು. ಮೇನ್ ರೋಡೇ ಇದು, ಏನು ಸಬ್ ರೋಡ್ ಅಲ್ಲ, ಮೇನ್ ರೋಡೇ ಇದು. ಸೊ ನೋಡ್ಬೋದು ಇದೇ ಪ್ರಾಪರ್ಟಿ. ನನ್ನ ಜಮೀನು ಹತ್ರದಲ್ಲೇ ಇರೋದು. ಇದು ಏನೊಂದು 20 ಮೀಟ್ರು ಹತ್ರದಲ್ಲೇ. ಓನರ್ ಕೋಟಿಂಗ್ ಬಂದು 4.5 ಲಕ್ಷ ನೆಗೋಷಿಯೇಬಲು. ಡೈರೆಕ್ಟ್ ಓನರ್ ಜೊತೆ ಸಿಟ್ಟಿಂಗು. ನೋಡ್ಬೋದು ವರುಣ ಹೋಬಳಿಲಿ 16ರಿಂದ 17 ಕಿಲೋಮೀಟ್ರ್ ಆಗುತ್ತೆ ಪ್ಯಾಲೇಸ್ಗೆ. ರೋಡ್ ಫೇಸಿಂಗೇ ಪ್ರಾಪರ್ಟಿ. ನಿಮಗೆ 36 ಗುಂಟೆಯಲ್ಲಿ 12 ಗುಂಟೆ ಕೊಡ್ತಾರೆ. 4.5 ಲಕ್ಷ ನೆಗೋಷಿಯೇಬಲ್ಲು. ಕೆಳಗಡೆ ಕಮೆಂಟ್ಸಲ್ಲಿ 3, 2.5 ಈ ರೇಟ್ಗೆಲ್ಲ ಬರಲ್ಲ ಇಲ್ಲಿ. ಇದು ನಿಮಗೆ RMCಗೆ ಏನೊಂದು 10 ಕಿಲೋಮೀಟ್ರ್ ಆಗ್ಬೋದು ಅಷ್ಟೇ. ಮೈಸೂರು APMC RMCಗೆ ಒಂದು 10-10.5 ಕಿಲೋಮೀಟ್ರ್ ಆಗ್ಬೋದು. ಬರ್ತಾ ದಾರಿಲಿ ಲೇಔಟ್ಗಳೆಲ್ಲ ಇದೆ ನಿಮಗೆ ಹತ್ರದಲ್ಲೇ. ಒಂದು 2 ಕಿಲೋಮೀಟ್ರೆಲ್ಲ ಅಷ್ಟು ಸಮೀಪದಲ್ಲಿ ಲೇಔಟ್ ಬಂದಿದೆ. 1.5-2 ಕಿಲೋಮೀಟ್ರಲ್ಲೆಲ್ಲ. ಇಂಟ್ರೆಸ್ಟ್ ಇರೋರು ಕಾಲ್ ಮಾಡ್ಬೋದು. ಇದು ಪ್ರಾಪರ್ಟಿ ಡೀಟೇಲ್ಸ್. 12 ಗುಂಟೆ, 36 ಗುಂಟೆಲಿ 12 ಗುಂಟೆ ಕೊಡ್ತಾರೆ. ರೋಡ್ ಸೈಡ್ಗೆ ಕೊಡೋದು. 4.5 ಲಕ್ಷ ನೆಗೋಷಿಯೇಬಲ್ ಅಂತಾರೆ. ಮೇನ್ ರೋಡ್ಗೆ ಇರೋದು. ಕೂತು ಮಾತಾಡಿದ್ರೆ ಸ್ವಲ್ಪ ಕಮ್ಮಿ ಆಗುತ್ತೆ. ಡೀಟೇಲ್ಸ್ ಎಲ್ಲ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಇಂಟ್ರೆಸ್ಟ್ ಇರೋರು ಕಾಲ್ ಮಾಡ್ಬೋದು.